ಅಲ್ಲೇ ಮಾಡ್ಕೊಳ್ಳುವಂಥ ಫೇಶಿಯಲ್ ಇದೇ ಕೆಲಸ ನನಗೆ ಮನೆಗೆ ಬಂದರೆ ಫಸ್ಟ್ ಅದೇ ಮಾಡೋದಕ್ಕೆ ನನಗೆ ಇಷ್ಟ. ಇವಾಗ ಲಾಸ್ಟ್ ಸ್ಟೆಪ್ ಪ್ಯಾಕ್ ಅಪ್ಲೈ ಮಾಡುವ. ಫುಲ್ ಡ್ರೈ ಆಗಿದೆ ನೋಡ್ಬೋದು. ಇವಾಗ ಅಪ್ಲೈ ಮಾಡುವ. ಇವಾಗ ಲಂಚ್ ಟೈಮ್, ಊಟ ಮಾಡ್ತಾ ಇದ್ದೀವಿ. ಹೇ ಗಾಯ್ಸ್, ವೆಲ್ಕಮ್ ಟು ಪ್ರಿಯರಾಜ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ. ಇವತ್ತು ಇದ್ದೀನಿ ಎಲ್ಲಿ ಅಂದರೆ ನಮ್ಮ ಅಮ್ಮನ ಮನೆಯಲ್ಲಿ. ನಿನ್ನೆ ಬಂದೆ ನಾನು ಶನಿವಾರ. ಹಾಗೆ ಇವಾಗ ಎಷ್ಟು ಟೈಮ್ ಆಯಿತು, ಬೆಳಿಗ್ಗೆ 11 ಗಂಟೆ ಆಗ್ತಾ ಬಂತು. ಇವಾಗ ನಮ್ಮ ಮನೆಯಲ್ಲಿ ಅಡುಗೆ ಆಗ್ತಾ ಉಂಟು. ನನ್ನ ತಂಗಿ ಮಾಡ್ತಿದ್ದಾಳೆ ಸ್ಪೆಷಲ್ ಅಡುಗೆ. ಇಲ್ಲಿ ಎಂತ ಇದು ಈರುಳ್ಳಿ ಮತ್ತೆ ಅಂತ ಫ್ರೈ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ಕೂಡ ಫ್ರೈ ಆಗ್ತಾ ಉಂಟು. ಅಡುಗೆ ಜೋರಾಗಿ ನಡೀತಾ ಉಂಟು ನಮ್ಮ ಅಡುಗೆ ಮನೆಯಲ್ಲಿ. ನಮ್ಮ ಅಮ್ಮನ ಮನೆಗೆ ಬಂದರೆ ಅಡುಗೆ ನಾನು ಮಾಡಲ್ಲ, ನನ್ನ ತಂಗಿ ಮಾಡ್ತಾರೆ. ಎಲ್ಲರ ಮನೆಯಲ್ಲಿ ಅದೇ ಕತೆ ಅಲ್ವಾ. ಇವಾಗ ನಮ್ಮ ಹೊರಗಡೆ ವೆದರ್ ಹೇಗಿದೆ ಅಂತೇಳಿ ನೋಡುವ ಬನ್ನಿ, ತೋರಿಸ್ತೀನಿ ನೋಡಿ. ಈ ಥರ ಇದೆ ನಮ್ಮ ಮನೆಯಲ್ಲಿ ವೆದರ್. ನಮ್ಮ ಅಡಿಕೆ ತೋಟ ಎಲ್ಲ ಹೋಗಿದೆ. ಯಾಕೆಂತ ಹೇಳಿದರೆ ಮಳೆ, ಇದು ಬೇಸಿಗೆಗಾಲದಲ್ಲಿ ನೀರಿರಲಿಲ್ಲ ಹಾಗೆ. ಆ್ಯಂಡ್ ಇಲ್ಲಿ ಹೊಲೆಯಲ್ಲಿ ಅನ್ನ ಕೂಡ ಬೇಯ್ತಾ ಉಂಟು. ಅಮ್ಮನ ಮನೆಯಲ್ಲಿದ್ದರೆ ನಾನು ಏನೆಲ್ಲ ಮಾಡ್ತೀನಿ ಅಂತ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಇವಾಗ ಒಂದು ಮೇನ್ ಕೆಲಸ ಆಗಿಕೊಂಡು ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ. ನಾನು ಮನೆಗೆ ಬಂದರೆ ಮೇನ್ ಕೆಲಸ ಮಾಡಿದೆ ಇದುವೇ ನೋಡಿ. ಏನು ಗೊತ್ತಾ, ಫೇಶಿಯಲ್. ಮನೆಯಲ್ಲೇ ಮಾಡ್ಕೊಳ್ಳುವಂಥ ಫೇಶಿಯಲ್ ಇದೇ ಕೆಲಸ ನನಗೆ ಮನೆಗೆ ಬಂದರೆ ಫಸ್ಟ್ ಅದೇ ಮಾಡೋದಕ್ಕೆ ನನಗೆ ಇಷ್ಟ. ಫೇಸ್ ವಾಶ್ ಮಾಡಿ ಬಂದೆ. ಫಸ್ಟ್ ಸ್ಕ್ರಬ್ಬಲ್ಲಿ ಫೇಸ್ ಸ್ವಲ್ಪ ಸ್ಕ್ರಬ್ ಮಾಡಬೇಕು. 2 ಮಿನಿಟ್ಸ್ ಸ್ಟಾರ್ಟ್ ಮಾಡುವ. ತಂಗಿ ನೋಡಿದರೆ ನಾನು ಓಡಿಸ್ತಾಳೆ. ಸ್ವಲ್ಪ ಸ್ಕ್ರಬ್ ತಗೊಂಡು ಇವಾಗ ಸ್ಟಾರ್ಟ್ ಮಾಡುವ. ಇವಾಗ ಫೇಸ್ ಸ್ಕ್ರಬ್ ಮಾಡಿ ಆಯಿತು. ಇವಾಗ ಎಂತ ಮಸಾಜ್ ಕ್ರೀಮ್ ಅಪ್ಲೈ ಮಾಡ್ತಾ ಇದ್ದೀವಿ. ಇದನ್ನು ಚೆನ್ನಾಗಿ ಇವಾಗ ಮಸಾಜ್ ಮಾಡಬೇಕು. ಒಂದು 10 ಮಿನಿಟ್ಸ್. ಸೆಕೆಂಡ್ ಸ್ಟೆಪ್ ಕ್ರೀಮ್ ಎಲ್ಲ ತೆಗೆದು ಈಗ ಫೇಸ್ ವಾಶ್ ಮಾಡಿ ಬಂದೆ. ಸ್ವಲ್ಪ ಕಡೆ ಇವಾಗ ನೀರಿರಬಾರ್ದು ಥರ್ಡ್ ಸ್ಟೆಪ್ಗೆ. ಇವಾಗ ಥರ್ಡ್ ಸ್ಟೆಪ್ ಅಲೋವೆರಾ ಜೆಲ್. ಸಾಕಾಗಿದೆ ಸ್ಮೆಲ್. ಇವಾಗ ಅಪ್ಲೈ ಮಾಡುವ ಜೆಲ್. ವಾವ್, ಕೂಲ್ ಆಗುತ್ತೆ. ಈ ಥರ ಅಪ್ಲೈ ಮಾಡಬೇಕು. ಜಸ್ಟ್ 1 or 2 ಮಿನಿಟ್ಸ್ ಅಷ್ಟೇ. ಇದು ಮುಖದಲ್ಲಿ ಅಬ್ಸಾರ್ಬ್ ಆಗೋ ತನಕ ಸ್ವಲ್ಪ ಈ ಥರ ಹೀಗೆ ಮಾಡಬೇಕು. ಈ ಥರ ಮಸಾಜ್ ಮಾಡಬೇಕು.
ಇವಾಗ ಲಾಸ್ಟ್ ಸ್ಟೆಪ್ ಪ್ಯಾಕ್ ಅಪ್ಲೈ ಮಾಡುವ. ಫುಲ್ ಡ್ರೈ ಆಗಿದೆ ನೋಡ್ಬೋದು. ಇವಾಗ ಅಪ್ಲೈ ಮಾಡುವ. ಗಾಳಿ ಎಲ್ಲ ಬರ್ತಾ ಇದೆ, ಮಳೆ ಬರ್ಬೋದು ಇವಾಗ. ಅಪ್ಲೈ ಮಾಡುವ ಇವಾಗ ಕ್ಲೇ. ಇದು ಜಸ್ಟ್ ಅಪ್ಲೈ ಮಾಡಿ 10 ಮಿನಿಟ್ಸ್ ಅಷ್ಟೇ ಬಿಡಬೇಕು. ಡ್ರೈ ಆದಮೇಲೆ ತೆಗಿಬೇಕು, ಆಯಿತಾ? ಆಮೇಲೆ ನಾಳೆ ನಿಮ್ಗೆ ಇದರ ರಿಸಲ್ಟ್ ಗೊತ್ತಾಗುತ್ತೆ. ಕನ್ನ ಸುತ್ತ ಹಾಕೋದು ಬೇಡ, ಜಸ್ಟ್ ಇಷ್ಟೇ ಹಾಕಿದ್ದು ಸಾಕು. ಇವಾಗ ಅಡಿಗೆ ಮನೆಗೆ ಬಂದಿದ್ದೇನೆ. ತಂಗಿ ಸ್ಪೆಷಲ್ ಮಾಡ್ತಿದ್ಲಲ್ಲ ಆಗ, ಇವಾಗ ತೋರಿಸ್ತೀನಿ ಸ್ವಲ್ಪ ಏನು ಮಾಡ್ತಿದ್ದಾಳೆ ನೋಡುವ. ಇವಾಗ ಬಾಣಲೆಗೆ ಆಯಿಲ್ ಹಾಕಿ ಟೊಮೆಟೊ ಹಾಕಲ್ವಾ? ಓಕೆ, ಈರುಳ್ಳಿ ಹಾಕಿ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಉಂಟಾ? ಅದು ಹಾಕಿ ಕರಿಬೇವು ಸೊಪ್ಪು ಮತ್ತೆ ಎಲ್ಲ ಹಾಕಿ ಫ್ರೈ ಮಾಡಿ ಚಿಕನ್ ಮಾಡ್ತಾ ಇದ್ದಾರೆ ಅಡಿಗೆ ಮನೆಯಲ್ಲಿ. ಕರೆಂಟ್ ಹೋಯಿತು, ಹಾಗಾಗಿ ಲೈಟ್ ಸ್ವಲ್ಪ ಕಮ್ಮಿ ಇದೆ. ಆದರೂ ಕೂಡ ಬೆಳಕಿಟ್ಟಲ್ಲ ನಮ್ಮ ಮನೆಯಲ್ಲಿ, ಕರೆಂಟ್ ಇಲ್ಲ ಅಂದರೂ ಕೂಡ. ಈಚೆ ಕಿಟಕಿಗೆ ಇದಾಕಿದ್ದೀವಿ ಟರ್ಪಲ್, ಹಾಗೆ ಸ್ವಲ್ಪ ಡಿಮ್ ಕಾಣ್ತಿದೆ. ಇಲ್ಲಾದರೂ ಕೂಡ ಬರ್ತಾ ಇದೆ ನೋಡಿ ಬೆಳಕು, ಹೇಗೆ ಕಾಣ್ತಿದೆ, ಚೆನ್ನಾಗಿ ಕಾಣ್ತಿದೆ. ನನ್ನ ಅಮ್ಮ ಇದ್ದಾರಲ್ಲ, ನಾನು ಹೇಳುವಾಗ ಎಸ್ಕೇಪ್. ಇಲ್ಲಿ ಹಲಸಿನನ್ನು ಬಿಡಿಸ್ತಾ ಇದ್ರು, ನಾನು ನನ್ನ ಅಮ್ಮ ಅಂತ ಹೇಳುವಾಗ ಹೋದ್ರು. ಬಿಡಿಸ್ತಾ ಇದ್ದಾರೆ ಹಾಗೆ. ಮತ್ತೊಂದು ಸೀನ್ ಆಗಿದೆ. ಎಂತ ಗೊತ್ತುಂಟಾ, ನಾನು ಪ್ಯಾಕ್ ಹಾಕಿ ಬಂದೆ ಅಲ್ಲ, ಹೊರಗಿಂದ ಒಳಗೆ ಬಂದೆ, ಆವಾಗ ಬೆಕ್ಕು ಮಲಗಿತ್ತು. ಹೇಗೆ ಓಡಿ ಹೋಯ್ತು ಗೊತ್ತುಂಟಾ? ಅದು ಎನಿಸಿತ ಈ ಓಡಿ ಯಾರು ಕೂಲೆ ಬಂತು ಅಂತೇಳಿ ಸೀನ್ ಓಡಿ ಹೋದ್ಲು. ಹೇಗೆ ಓಡಿ ಹೋದ್ಲು ಗೊತ್ತುಂಟಾ? ಯಪ್ಪ, ನೋಡ್ಬೇಕಿತ್ತು ಸೀನ್, ಅದು ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ನಾನು ಕ್ಯಾಮರಾ ಆನ್ ಮಾಡಲಿಲ್ಲ, ಇಲ್ಲಾದ್ರೆ ನಿಮಗೆ ತೋರಿಸ್ತಿದ್ದೆ. ಚಿಕನ್ ಚೆನ್ನಾಗಿ ಬೆಂದಿದೆ. ಇವಾಗ ಮಸಾಲ ಹಾಕ್ತಾ ಇದ್ದಾರೆ. ಸೊ ನೈಸ್. ನನ್ನ ತಂಗಿ ಚೆನ್ನಾಗಿ ಮಾಡ್ತಾಳೆ ಅಡುಗೆ. ಅವಳಿಗೆ ಸಿಗುವ ಗಂಡ ತುಂಬ ಪುಣ್ಯವಂತ. ಸೈಡಲ್ಲಿ ಹೇಳ್ತಿದ್ದಾಳೆ, ಡೈಲಾಗ್ ಜಾಸ್ತಿ ಹೊಡಿಬೇಡಂತೆ. ನಿಜ, ಅಡುಗೆ ಚೆನ್ನಾಗಿ ಮಾಡ್ತಾಳೆ. ಎಲ್ಲರಿಗೂ ನಮ್ಮನೇಲಿ ಅಡುಗೆ ಒಂದು ಚೆನ್ನಾಗಿ ಬರುತ್ತೆ. ಇನ್ನು ಇದನ್ನು ಸ್ವಲ್ಪ ಬೇಯಲಿಕ್ಕೆ ಇಟ್ಟಿಬಿಟ್ಟು ಆಮೇಲೆ ಇನ್ನು ನಾನು ಸಿಗ್ತೀನಿ ನೆಕ್ಸ್ಟ್ ಊಟ ಮಾಡುವ. ಬಾಯ್. ಓಕೆ, ಜಾಸ್ತಿ ವಿಡಿಯೋ ತೆಗೆದ್ರೆ ನನ್ನ ತಂಗಿ ಮಟಾಶ್ ಮಾಡಿಬಿಡ್ತಾಳೆ. ನಾನು ಇವಳಿಗ ಆಗ ಓಡಿಯೋದದ್ದು. ಈಗ ಹೆದ್ರುದೇ ಇಲ್ಲ ನೋಡಂತೆ, ಈಗ ಹೆದ್ರುದಿಲ್ಲ ಅವಳನ್ನು ನಾನು ಮುಖದಲ್ಲಿ. ಫಸ್ಟ್ ನಾನು ಬಂದಲ್ಲ, ಫಸ್ಟ್ ಹೊರಗಿಂದ ಒಳಗೆ ಬಂದಲ್ಲ, ಆವಾಗ ಹೆದ್ರಿದ್ಲು ಇವಳು. ಇವಾಗ ಹೆದ್ರುದಿಲ್ಲ. ಎಲ್ಲ ಹಾಕಿದ್ದೆ. ಇವಾಗ ಫೇಸ್ ವಾಶ್ ಮಾಡಿ ಈಗ ಬಂದೆ. ಇವತ್ತಲ್ಲ ನಾಳೆ ಸ್ವಲ್ಪ ಗುಳ್ಳು ಬರುತ್ತೆ. ಇವಾಗ ಸುಮ್ಮನೆ ಕೂತ್ಕೊಂಡಿದ್ದೀನಿ. ಇವಾಗ ಲಂಚ್ ಟೈಮ್, ಊಟ ಮಾಡ್ತಾ ಇದ್ದೀವಿ.
ಇಟ್ಸ್ ಮೈ ಲಂಚ್ ಅಷ್ಟೇ. ಪಾಪ ತಲೆನೋವು ಕಮ್ಮಿ ಆಯ್ತು ಮಗ. ಇದೇ ತಲೆಯಲ್ಲಿ ನಾವು ಬ್ರ್ಯಾಂಡ್ಸ್ ಬರೋದು. ಚಿಯರ್ಸ್. ಈಗ ಸಂಜೆ ಟೈಮ್ ಟೀ ಕುಡಿತಾ ಇದ್ದೀನಿ, ಹಾಗೂ ಎಂತ ಚಿಪ್ಸ್ ತಿನ್ನುವಾಗ ಅಲ್ಲಿ ಬೆಕ್ಕು ನನ್ನನ್ನೇ ನೋಡ್ತಾ ಇದ್ದೆ, ಯಾವಾಗ ಕೊಡ್ತೀನಿ ಅಂತೇಳಿ ನೋಡಿ ತೋರಿಸ್ತೀನಿ. ವೆಯ್ಟ್ ನೋಡಿ, ಅಲ್ಲಿ ವೆಯ್ಟ್ ಮಾಡ್ತಿದ್ದಾಳೆ. ಪರ ಮಾಡುವಾಗ ಹೇಗೆ ಮಾತಾಡಿ ನೋಡಿ. ಮುಖ ಎಲ್ಲ ಚಂದ ತೊಳೆದಿದ್ದಾಳೆ. ಯಾರೋ ನೆಂಟರು ಬರ್ತಾ ಇದ್ದಾರೆ ಅಂತ ಲೆಕ್ಕ. ಮುಖ ಎಲ್ಲ ಚಂದ ತೊಳೆದಿದ್ರೆ. ತಗೋ, ಬೇಕಾ? ಬಾ ತಗೋ. ಬೇಡ? ಇವಾಗ ಸಂಜೆಯಲ್ಲಿ ನಾನು ಮ್ಯಾಗಿ ಮಾಡ್ತಾಯಿದ್ದೀನಿ ಟೀಗೆ. ಹೀಗೆ ವಿಡಿಯೋ ರೆಕಾರ್ಡ್ ಮಾಡುವಾಗ ನನ್ನ ಫೇಸ್ ಸರಿಯಾಗಿ ಕ್ಯಾಪ್ಚರ್ ಆಗಲಿಲ್ಲ, ನನಗೆ ಗೊತ್ತೇ ಆಗಲಿಲ್ಲ. ಬ್ಯಾಕ್ ಕ್ಯಾಮರಾ ಇಟ್ಟಿದ್ದೆ ನಾನು, ಮತ್ತೆ ನೋಡ್ತೀನಿ ವಿಡಿಯೋ ಸರಿ ಬರಲಿಲ್ಲ. ಅದಕ್ಕೋಸ್ಕರ ಇವಾಗ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇವತ್ತು ಸಂಡೇ ಹೇಗೆ ಹೋಯ್ತು ಅಂತ ಗೊತ್ತಾಗಲಿಲ್ಲ, ಬೆಳಿಗ್ಗೆಯಿಂದ ಸಂಜೆ ತನಕ. ಇನ್ನು ನಾಳೆ ಆದರೆ ಅದೇ ನಮ್ಮದು ಡ್ಯೂಟಿ ಸ್ಟಾರ್ಟ್. ಇನ್ನು ನಿಮಗೆ ಸಿಗೋದು ನಾನು ಸಂಡೇ ವ್ಲಾಗ್ ಮೇ ಬಿ, ಗೊತ್ತಿಲ್ಲ. ಹಾಗಾಗಿ ನನ್ನ ವಿಡಿಯೋ ಈ ಸಿಂಪಲ್ ನನ್ನ ಅಮ್ಮನ ಮನೆಯ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್. ಎಲ್ರಿಗೂ ಗುಡ್ ನೈಟ್, ಟೇಕ್ ಕೇರ್.